IPL ಚಿಂಗಾಲಲ ವಿಶೇಷ ಕಾರ್ಯಕ್ರಮಕ್ಕೆ ಹಾರ್ಟ್ಲಿ ವೆಲ್ಕಮ್. ನಾನಿದ್ದೀನಿ ಆದರ್ಶಿನಿ ಅಂಡ್ ನಾನ್ ಜೊತೆಗೆ ಹಾಯ್ ಕಾರ್ತಿಕ್. ಹಾಯ್, ಹೇಗಿದ್ದೀರಿ? ನಾನ್ ಚೆನ್ನಾಗಿದ್ದೀನಿ. ಹೇಗಿತ್ತು ನಿನ್ನೆ ಮ್ಯಾಚ್ ಅಂತೂ ಸಖತ್ತಾಗಿತ್ತು ಆಕ್ಚುಲಿ. ಯಾಕಂದ್ರೆ ಡೆಲ್ಲಿ ಅವರು ಏನು ಸೂಪರ್ ಓವರ್ ಹಾಕಿದ್ರೆ ಅಂದ್ರೆ ಸೂಪರ್ ಮ್ಯಾಚ್ ಅಂತಾನೆ ಹೇಳ್ಬೋದು ನಿನ್ನೆ ಮ್ಯಾಚ್. ಇನ್ನು ಸೂಪರ್ ಓವರಲ್ಲಿ ನಮ್ಮ ಶಾರ್ಕ್ ಅವರಂತೂ ಸಖತ್ ಕಮಾಲಾಗಿ ಬೌಲಿಂಗ್ ಮಾಡಿದ್ರು ನಿನ್ನೆ. ರನ್ಔಟ್ ಕೂಡ ಅದೇ ರೀತಿ ರನ್ಔಟ್ ಕೂಡ ಮಾಡಿರುವಂಥದ್ದು ಸ್ಟಾರ್ಕ್. ಸೊ ಸಖತ್ತಾಗಿ ಮಿಚೆಲ್ ಸ್ಟಾರ್ಕ್ ಬಗ್ಗೆ ಬಹಳಷ್ಟು ಮಾತು ಕೂಡ ರಾಜಸ್ಥಾನ್ ರಾಯಲ್ಸ್ ಅವರೇ ಮಾತಾಡಿದ್ದಾರೆ. ಸಂಜು ಸ್ಯಾಮ್ಸಂಗ್ ಹೇಳ್ಕೊಂಡಿದ್ದಾರೆ ದಟ್ ಅಮೇಜಿಂಗ್ ಪ್ಲೇಯರ್ ಅಂತ ಪ್ರಶಂಸೆ ನೀಡಿದ್ದಾರೆ. ಯಾವಾಗಲೂ ಆಕ್ಚುಲಿ ಮಿಚೆಲ್ ಸ್ಟಾರ್ಕ್ ಅವ್ರ ಬೌಲಿಂಗ್ ಯಾವಾಗಲೂ ಅಗ್ರೆಸಿವ್ ಆಗಿರುತ್ತೆ. ಮತ್ತು ಅವರು ತಂಡ ಅಂತಂದಮೇಲೆ ಆ ತಂಡಕ್ಕೆ ನಾನೇನು ಕೊಡಬಲ್ಲೆ ಕೊಡುಗೆ ಅನ್ನೋದನ್ನು ಅವ್ರು ಸಂಪೂರ್ಣ ಅರ್ಥೈಸ್ಕೊಂಡೇ ಗ್ರೌಂಡಿಗೆ ಇಳಿಯೋದು. ಸೊ ಒಳ್ಳೆಯ ಆಟಗಾರ ಆ್ಯಕ್ಚುಲಿ ಹೇಳಬೇಕಾದ್ರೆ ಮಿಚೆಲ್ ಸ್ಟಾರ್ಕು. ಆಸ್ಟ್ರೇಲಿಯಾದ್ದು ಪ್ರತಿಯೊಂದು ಪ್ಲೇಯರ್ಗಳಲ್ಲೂ ಆ ಒಂದು ಅಗ್ರೆಸಿವ್ನೆಸ್ ಕಾಣಿಸುತ್ತೆ. ಸೊ ನಮ್ಮ RCB ತಂಡದ ಪ್ಲೇಯರ್ಸ್ ಸಹ ಅವರು ಹಳೆಯ ನಮ್ಮ RCB ತಂಡದ ಪ್ಲೇಯರ್ ಕೂಡ ಮಿಚೆಲ್ ಸ್ಟಾರ್ಕು. ಅದಾದ ಬಳಿಕ ನನಗೆ ಸ್ವಲ್ಪ IPL ಬೇಡ ಅಂತ ಒಳ್ಳೆ ವಾಪಸ್ಸು ಆಸ್ಟ್ರೇಲಿಯಾಗೆ ಹೋಗಿದ್ದರು. ತಿರ್ಗಾ ಈಗ ಮತ್ತೆ IPL ಆಡ್ತೇನೇನೋ ನಿಮ್ಮದು ಮತ್ತೆ ಬಂದಿದ್ದರು. ಕೋಲ್ಕತ್ತಾ ಟೀಮ್ ಸೇರ್ಕೊಂಡಿದ್ರು. ನಂತರ ಈಗ ಡೆಲ್ಲಿಯಲ್ಲಿ ಆಡ್ತಾ ಇದ್ದಾರೆ. ಬಟ್ ತುಂಬ ಚೆನ್ನಾಗೇ ಬೌಲಿಂಗ್ ಹಾಕಿದ್ರು ನಿನ್ನೆ ಸೂಪರ್ ಓವರಲ್ಲಿ ಆ್ಯಕ್ಚುಲಿ ಹೇಳ್ಬೇಕು. ಹೌದು, ನಿನ್ನೆ ಮ್ಯಾಚು ತುಂಬ ಥ್ರಿಲ್ಲಿಂಗ್ ಆಗಿತ್ತು. ಸೊ ಫಸ್ಟ್ ನೋಡಿದಾಗ ಏನಪ್ಪ ಏನಾಗುತ್ತೆ ಅನಿಸ್ತು, ಅದೇ ಟೈ ಆಯಿತು. ಆಮೇಲೆ ಸೂಪರ್ ಓವರ್ನಲ್ಲಿ ಅಮೇಝಿಂಗ್ ಪರ್ಫಾರ್ಮೆನ್ಸ್ನ ಕೊಟ್ಟರು. ಬಟ್ ಆದರೆ ನೆನ್ನೆ RR ಗೆಲ್ಲುತ್ತೇನೋ ಅನ್ಕೊಂಡಿದ್ವಿ. ಎಸ್, ಎಲ್ರದ್ದು ಹೋಪು RRನೇ ಗೆಲ್ಲುತ್ತೆ ಅಂತಲೇ ಇತ್ತು ಆ್ಯಕ್ಚುಲಿ ಹೇಳ್ಬೇಕಾದ್ರೆ. ಅಷ್ಟೇ ಚೆನ್ನಾಗಿ ಬ್ಯಾಟಿಂಗ್ ಆಡಿದರು ಎಲ್ಲ. ಸ್ಟಾರ್ಟಿಂಗಿಂದ ಹಿಡಿದು ಮಿಡಲ್ ಆರ್ಡ್ರಲ್ಲಿ ಚೆನ್ನಾಗೇ ಬ್ಯಾಟಿಂಗ್ ಆಡಿದರು. ಬಟ್ ಅದೇನು ಮ್ಯಾಚು ಡ್ರಾ ಆಯಿತು. ಡ್ರಾ ಆದ ಬಳಿಕ ಸ್ಟಾರ್ಟಿಂಗ್ ಹಿಟ್ಮಾಯರ್ ಅವರು ಆಡಿದರು. ಹಿಟ್ಮಾಯರ್ ಅವರು ಚೆನ್ನಾಗಿ ಹೊಡಿತಾ ಇದ್ರು ಸೂಪರ್ ಓವರಲ್ಲಿ. ಬಟ್ ದುರದೃಷ್ಟ ಅವ್ರು ಔಟ್ ಆದರು. ಅದಾದಮೇಲೆ ಯಾರು ಮಿಚೆಲ್ ಸ್ಟಾರ್ಕ್ ಅವರು ಕಂಟ್ರೋಲಿಗೆ ತಂದರು ಮ್ಯಾಚ್ನ. ಅದಾದಮೇಲೆ ಲಾಸ್ಟಿಗೆ ಸ್ಟಬ್ಸು ಏನು 6 ಹೊಡೆದ್ರಲ್ಲ DC ಪರವಾಗಿ. ಸೊ ಅದು ಸಖತ್ತಾಗಿತ್ತು. ಅದು ಆ್ಯಕ್ಚುಲಿ ಮ್ಯಾಚು ಸೂಪರ್ ಓವರಲ್ಲೂ ರಾಜಸ್ಥಾನ್ ಅಂತಲೇ ಅಂದ್ಕೊಂಡಿದ್ರು. ಸೊ ಆ ಮ್ಯಾಚ್ ಹೇಗೋ DC ಪಾಲಾಯಿತು ನಿನ್ನೆ ಆ್ಯಕ್ಚುಲಿ ಹೇಳ್ಬೇಕಾದ್ರೆ. ಇನ್ನು ಸೂಪರ್ ಓವರು 5 ಬಾರಿ ಸೂಪರ್ ಓವರ್ ಆಡಿದೆ ಡೆಲ್ಲಿ ತಂಡ. 5 ಬಾರಿ ಸೂಪರ್ ಓವರ್ ಆಡಿದ್ರೆ ಅದರಲ್ಲಿ 4 ಜಯ ಡೆಲ್ಲಿ ತಂಡದ್ದೇ. ಇನ್ನು IPL ಹಿಸ್ಟ್ರಿಯಲ್ಲೇ ಈ ಪೈಕಿ ಯಾರೂ ಈ ರೆಕಾರ್ಡ್ ಮಾಡಿಲ್ಲ ಆ್ಯಕ್ಚುಲಿ ಹೇಳ್ಬೇಕಾದ್ರೆ. ಸೊ ನಿನ್ನೆ ಸಖತ್ತಾಗೆ DC ಕೂಡ ಬೌಲಿಂಗ್ ಆಯಿತು. DC ಆದ ನಂತರ ರಾಜಸ್ಥಾನ ಕೂಡ ಅಷ್ಟೇ ಚೆನ್ನಾಗಿ ಫೈಟ್ ಮಾಡ್ತು ಆ್ಯಕ್ಚುಲಿ ಹೇಳ್ಬೇಕು. ಚೆನ್ನಾಗಿ ಫೈಟ್ ಮಾಡಿದ್ರು. ಬಟ್ ಆದರೆ ಸೊ DC ಕಡೆ ಜಯವಾಲ್ತು ತಪ್ಪಾಗಲ್ಲ. ಸೊ ಇವತ್ತಿನ ಮ್ಯಾಚ್ ಬಗ್ಗೆ ಹೇಳೋದಾದ್ರೆ ಎಸ್, 2 ಬಲಿಷ್ಠ ತಂಡಗಳು ಆಡ್ತಾ ಇದ್ದಾವೆ. ಸೊ ಹೇಗಿರುತ್ತೆ, ಏನ್ ಪ್ರಿಡಿಕ್ಟ್ ಮಾಡ್ತೀರಾ? ಈಗಾಗಲೇ ಆಧಾರ ಸ್ತಂಭ ಆಗ್ಬಿಟ್ಟಿದ್ದಾರೆ ಮುಂಬೈ ಇಂಡಿಯನ್ಸ್ ತಂಡ. ಸ್ವಲ್ಪ ಯಾಕೋ ಈ ಒಂದು IPL ಅಲ್ಲಿ ಸಿಕ್ಕಾಪಟ್ಟೆ ಡಲ್ ಆಗಿದೆ ಅಂತಾನೆ ಹೇಳ್ಬೋದು. ಸೊ ನಾವ್ ಯಾವಾಗ್ಲೂ ಡಿಸ್ಕಸ್ ಮಾಡ್ತಾ ಇದ್ವಿ ಮಾತಾಡ್ಬೇಕಾದ್ರೆ, ಮುಂಬೈ ಇಂಡಿಯನ್ಸ್ ಹಾಗೇನೆ ಸ್ವಲ್ಪ ಫಸ್ಟ್ ಸ್ಲೋ ಆಗಿ ಹೋಗ್ತಾರೆ, ಆಮೇಲೆ ಟೇಕ್ ಆಫ್ ತಗೊಂತಾರೆ. ಮೊದಲೇ 3 ಮ್ಯಾಚ್ ದೇವರಿಗೆ ಅಂತಾನೆ ಹೇಳ್ತಿದ್ರು, 5 ಮ್ಯಾಚ್ ದೇವರಿಗೆ ಅಂತ ಹೇಳ್ತಿದ್ರು ಮುಂಬೈ ತಂಡದ್ದು. ಬಟ್ ಅದು ಆಗ್ಲಿಲ್ಲ. ಆಕ್ಚುಲಿ ಚೆನ್ನಾಗಿ ಆಡಿದ್ರು ಡೆಲ್ಲಿ ಜೊತೆ ಲಾಸ್ಟ್ ಮ್ಯಾಚು. ಬಟ್ ಯಾಕೋ ಬುಮ್ರಾ ಬಂದ್ಮೇಲೆ ಪರಿಸ್ಥಿತಿ ಚೆನ್ನಾಗಿ ಆಗುತ್ತೆ ಮುಂಬೈ ತಂಡದ್ದು ಅನ್ಕೊಂಡಿದ್ರು. ಬಟ್ ಬುಮ್ರಾ ಬರ್ಲಿ ಅನ್ನೋದೇ ಇತ್ತು. ಬಟ್ ಬುಮ್ರಾ ಬಂದ್ಮೇಲೂ ಕೂಡ ಅದೇ ಸ್ಥಿತಿ ಆಗಿದೆ ಆಕ್ಚುಲಿ ತಂಡದ್ದು, ಮುಂಬೈ ತಂಡದ್ದು. ಬಟ್ ಕಳೆದ ಬಾರಿ ಗೆದ್ರು. ಈಗ ಮತ್ತೆ ಒಂದು ಹೊಸ ಹುಮ್ಮಸ್ಸೊಂದಿಗೆ ಯಾವ ರೀತಿ ಇವತ್ತು ಆಡ್ತಾರೆ ಅನ್ನೋದೇ ಒಂದು ಪರೀಕ್ಷೆ. ಯಾಕಂದ್ರೆ ಅಗ್ನಿ ಪರೀಕ್ಷೆ ಅಂತಲೇ ಹೇಳ್ಬೋದು ಇವತ್ತಿನ ಮ್ಯಾಚು. SRH ಅಲ್ಲಿ ಏನು ಕಡಿಮೆ ಇಲ್ಲ ಪ್ಲೇಯರ್ಸ್ಗಳು. ನಿಮಗೆ ಗೊತ್ತು ಮೊನ್ನೆ ಯಾವ ರೀತಿ ಪಂಜಾಬ್ ಕಿಂಗ್ಸ್ ಜೊತೆ ತಮ್ಮ ಅಗ್ರೆಸಿವ್ನೆಸ್ ಆಟ ತೋರಿಸಿದ್ರು ಅಂತ. ಸೊ ಮೊನ್ನೆ ಪಂಜಾಬ್ ಜೊತೆ ನಮ್ಮ ಅಭಿಷೇಕ್ ಶರ್ಮಾ, ಯುವರಾಜ್ ಸಿಂಗ್ ಶಿಷ್ಯ ಏನು ಆಟ ಆಡಿದ್ರಂದ್ರೆ ಅವರು ಸಖತ್ತಾಗೆ ಸೆಂಚುರಿ ಬಾರಿಸಿರುವಂಥದ್ದು. ಮತ್ತು ನಮ್ಮ ಟ್ರಾವಿಸ್ ಹೆಡ್ ಕೂಡ 3 ಆಧಾರ ಸ್ತಂಭಗಳಾಗ್ಬಿಟ್ಟಿದ್ದಾರೆ ಅವರು ಪೂರ ಆ ಒಂದು ಸನ್ರೈಸ್ ಹೈದರಾಬಾದ್ ತಂಡಕ್ಕೆ. ಕ್ಲಾಸೆನ್ ಆಗಿರ್ಬೋದು, ಟ್ರಾವಿಸ್ ಹೆಡ್ ಅವರಾಗಿರ್ಬೋದು, ಮತ್ತು ಅಭಿಷೇಕ್ ಶರ್ಮಾ ಆಗಿರ್ಬೋದು, ಆಧಾರ ಸ್ತಂಭ ಅಂತಲೇ ಹೇಳ್ಬೋದು ಸನ್ರೈಸ್ ತಂಡದ್ದು. ಸೊ ಸಖತ್ತಾಗಿ 3 ಬ್ಯಾಟ್ಸ್ಮನ್ಗಳು ಅವ್ರಿಗೆ ಸಿಕ್ಬಿಟ್ಟಿದ್ದಾರೆ ಮೊದಲೇ ಆರ್ಡರ್ಗಳಲ್ಲಿ. ಸೊ SRH ಮೇಲೆ ಭಾಳ ಹೋಪ್ ಇದೆ ಆ್ಯಕ್ಚುಲಿ. ಇನ್ನು ವ್ಯಾಂಕೆಂಡೆ ಸ್ಟೇಡಿಯಂ ಏನಿದೆಯಲ್ಲ, ವ್ಯಾಂಕೆಂಡೆ ಸ್ಟೇಡಿಯಂ ಮುಂಬೈಗೆ ಹೋಮ್ ಪಿಚ್ ಇರ್ಬೋದು. ಬಟ್ ಬ್ಯಾಟ್ಸ್ಮನ್ಗಳಿಗೆ ಸಖತ್ತಾಗಿ ಸಾಥ್ ಕೊಡುವಂಥ ಪಿಚ್ ಅದು ಆ್ಯಕ್ಚುಲಿ ಹೇಳ್ಬೇಕಾದ್ರೆ ವ್ಯಾಂಕೆಂಡೆ ಸ್ಟೇಡಿಯಂ. ಸೊ ಇವತ್ತು ನನಗೆ ಯಾಕೋ SRH ಒಂದು 300+ ಹೊಡೆಯೋ ನಿರೀಕ್ಷೆ ಅಂತೂ ನನಗಿದೆ ಮುಂಬೈ ಜೊತೆಗೆ. ಯಾಕಂದ್ರೆ ಬೌಲರ್ ಅವ್ರು ಹಾಗೆ ರೆಕಾರ್ಡ್ ಮಾಡ್ಕೊತಾನು ಬಂದಿದ್ದಾರೆ ಅಲ್ವಾ. ತುಂಬಾ ಹೈಯೆಸ್ಟ್ ಸ್ಕೋರ್ನ ಫಸ್ಟ್ ಆಡಿದಂತಹ ಮ್ಯಾಚ್ ನಲ್ಲಿ ತುಂಬಾ ಒಳ್ಳೆ ಸ್ಕೋರ್ನ ಆಡಿದ್ರು. ಅದಾದ ನಂತರ ಡಲ್ ಆಯ್ತು. ಯಾಕೆ ಹೀಗೆ ಆಡ್ತಿದ್ದಾರೆ ಅಂದ ತಕ್ಷಣ ನೋಡಿದ್ರೆ ಪಂಜಾಬ್ ಜೊತೆ ಒಳ್ಳೆ ಕಿಕ್ ತಗೊಂಡ್ರು. ಮುಂಬೈ SRH ಯಾಕೆ ಕಳೆದ ಒಂದು ಮ್ಯಾಚನ್ನ ಏನು ಮುಂಬೈ ಅಂತೂ ಕಂಟಿನ್ಯೂ ಆಗಿ ಸೋಲ್ತಾನೆ ಬಂದಿತ್ತು. ಬಟ್ ಒಂದು ಮ್ಯಾಚ್ ಗೆತ್ತು. ಅದಾದ ನಂತರ SRH ತಂಡ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಪಾಯಿಂಟ್ಸ್ ಟೇಬಲಲ್ಲಿ ಎಂಡಿಗಿತ್ತು ಆ್ಯಕ್ಚುಲಿ ಹೇಳ್ಬೇಕಂದ್ರೆ. 5 ಮ್ಯಾಚ್ ಆಡಿ 4 ಸೋಲ್ತಿತ್ತು. ರಾಜಸ್ಥಾನ್ ಜೊತೆ ಏನು ಲಾಸ್ಟ್ ಮ್ಯಾಚಲ್ಲಿ ಗೆದ್ದಿದ್ರು. ಅದು ಬಿಟ್ಟರೆ ಬ್ಯಾಟಿಂಗಲ್ಲೂ ಡಲ್ ಆಗಿತ್ತು. ಇಶಾನ್ ಕಿಶನ್ ಅವರು ಚೆನ್ನಾಗಿ ಬ್ಯಾಟಿಂಗ್ ಆಡಲಿಲ್ಲ. ಮೊದಲೇ ಮ್ಯಾಚಲ್ಲಿ ಚೆನ್ನಾಗಿ ಆಡಿದ್ರು ರಾಜಸ್ಥಾನ್ ರಾಯಲ್ಸ್ ಜೊತೆ.
ಸೆಂಚುರಿ ಹೊಡೆದ್ರು ಆ್ಯಕ್ಚುಲಿ ಇಶಾನ್ ಕಿಶನ್ ರಾಜಸ್ಥಾನ್ ಜೊತೆ. ಅದಾದ ಬಳಿಕ ಯಾಕೋ ಮಂಕಾಯಿತು ತಂಡ. ಕಾವ್ಯ ಮಾರನ್ ಅವ್ರಿಗೂ ಕೂಡ ತುಂಬ ಬೇಸರ ತಂದಿತ್ತು ತಂಡ. 4 ಮ್ಯಾಚ್ ಸತತ ಸೋತು ಪಾಯಿಂಟ್ಸ್ ಟೇಬಲಲ್ಲಿ ಕೆಳಗಿದ್ದಾಗ ಎಂಥ ಓನರ್ಗಾದರೂ ಬೇಜಾರಾಗುತ್ತೆ. ಸೊ ಪಾಯಿಂಟ್ಸ್ ಟೇಬಲಲ್ಲಿ ಮತ್ತೆ ಪುಟಿದೆದ್ದಿದೆ ಮೊನ್ನೆ ಪಂಜಾಬ್ ಕಿಂಗ್ಸ್ ಜೊತೆ. ಯಾಕಂದರೆ ಅಂಥ ಮೊತ್ತ 246 ಚೇಸಿಂಗ್ ಮಾಡೋದಂದರೆ ಏನದು ಅಸಾಧಾರಣ ಅಲ್ಲ ಆ್ಯಕ್ಚುಲಿ. ಹೇಳ್ಬೇಕಂದ್ರೆ ದೊಡ್ಡ ಮೊತ್ತ ಅದು 246. ಅದನ್ನ ಚೇಸಿಂಗ್ ಮಾಡಿ ಗೆಲ್ಲೋದಿದೆಯಲ್ಲ, ಬ್ಯಾಟ್ಸ್ಮನ್ಗಳು ಕೂಡ ಅದೇ ರೀತಿ ಆಡಬೇಕು. ಬಟ್ ಈ ಎರಡೂ ತಂಡದ ಮಾಲೀಕರೇನಿದ್ರು ಆಕ್ಚುಲಿ ಫಸ್ಟ್ ಪ್ರಿಟೀಸ್ ಅಂತ ಅವರು ತುಂಬಾ ಸ್ಮೈಲಿಂಗ್ ಅಲ್ಲಿದ್ರು. ಆಮೇಲೆ ಶಿ ಕೇಮ್ ಬ್ಯಾಕ್. ಮ್ಯಾಚು ಸ್ವಲ್ಪ ನಿಧಾನ SRH ಕಡೆ ವಾಲ್ತಲ್ಲ. ಅದಾದ್ಮೇಲೆ ಸ್ವಲ್ಪ ಪ್ರೀತಿ ಜಿಂಟಾ ಅವ್ರಿಗೆ ಬೇಸರ ಆಯ್ತೇನೋ ಗೊತ್ತಿಲ್ಲ. ಸೊ ಅದಾದ್ಮೇಲೆ ಕಾವ್ಯ ಮರನ್ ಅವ್ರದ್ದು ಖುಷಿಗಂತೂ ಭಾರವೇ ಇಲ್ಲ. ಚೆನ್ನಾಗಿ ಅವರು ಪ್ರತಿಯೊಂದು ಪ್ಲೇಯರ್ಗಳು ಆಡುವಾಗಲೂ ಕಾವ್ಯ ಮರನ್ ಅವರು ವಿಕೆಟ್ ಒಪ್ಸಿದಾಗ ಅವ್ರ ಮುಖ ಡಲ್ ಆಗುತ್ತೆ. ಆಮೇಲೆ ತಮ್ಮ ತಂಡ ಏನಾದ್ರು ಚೆನ್ನಾಗಿ ಆಡ್ತಂದ್ರೆ ಅವ್ರ ಮುಖದಲ್ಲಿ ಅವರು ಖುಷಿನೇನು ಒಂದು ಟೈಪು, ಅದುವೇ ಒಂದು ಟೈಪ್ ಬೇರೆನೇ ಅವ್ರದ್ದು ಲೆವೆಲ್ ಖುಷಿ ಪಡೋದು. ಸೊ ಬಟ್ ಇವತ್ತಿನ ಮ್ಯಾಚ್ ಅಂತೂ ಸಖತ್ತಾಗಿ SRH ಬ್ಯಾಟಿಂಗ್ ಆಡುತ್ತೆ ಅನ್ನೋ ನಿರೀಕ್ಷೆ ಅಂತೂ ನಮಗಿದೆ. ಬಟ್ ಆದ್ರೆ ಮುಂಬೈ ಇಂಡಿಯನ್ಸ್ಗೆ ಇವತ್ತಿನ ಮ್ಯಾಚ್ ಗೆಲ್ಲೋದು ಅಗತ್ಯ ಕೂಡ ಇದೆ ಅಲ್ವಾ? ಇದೆ, ಹೌದು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈಗಾಗಲೇ ಒಂದೇ ಮ್ಯಾಚ್ ಗೆದ್ದಿರುವಂಥದ್ದು. ಇನ್ನೇನು 6 7 ಮ್ಯಾಚ್ ಆಗ್ಲಿಕ್ಕೆ ಬಂತು. ಸೊ ಇನ್ಮೇಲೆ ಸ್ವಲ್ಪ ಟಫ್ ಬೀಳೋಕೆ ಸ್ಟಾರ್ಟ್ ಆಗ್ತವೆ ಮ್ಯಾಚ್ಗಳು. ಇನ್ನು ಒಂದು ರೌಂಡ್ ಮುಗೀತು ಎಲ್ಲ ತಂಡಗಳ ಜೊತೆಗೆ ಮ್ಯಾಚ್ಗಳು. ಇನ್ನೇನು 10 ಮ್ಯಾಚ್ ಆದಮೇಲೆ ಪ್ಲೇ ಆಫ್ಗೆ ಎಂಟ್ರಿ ಕೊಡಬೇಕು. ಪ್ಲೇ ಆಫ್ ಎಂಟ್ರಿ ಕೊಡಬೇಕಂದ್ರೆ ಇವರು ರನ್ ರೇಟ್ನೂ ಅಷ್ಟೇ ಚೆನ್ನಾಗಿ ಇಟ್ಕೊಳ್ಬೇಕು. ಇನ್ನು ಕಂಟಿನ್ಯೂ ಸೋಲ್ತಾ ಬಂದಿದ್ದಾರೆ, ಇನ್ನು ಗೆಲ್ತಾನೇ ಬರಬೇಕು. ಇಲ್ಲ ಅಂತಂದರೆ ತುಂಬ ಟಫ್ ಆಗುತ್ತೆ ಎಂಟ್ರಿ ಕೊಡೋಕ್ಕೆ. ಈಗಾಗಲೇ ಟಾಪ್ 3 ತಂಡಗಳು ಚೆನ್ನಾಗಿ ಆಡಿ DC ಅಂತೂ ಟಾಪಲ್ಲೇ ಇದೆ. ಇನ್ನು ಮುಂಬೈ ಇಂಡಿಯನ್ಸು ಮತ್ತು SRH ಸ್ವಲ್ಪ ಅಗ್ನಿ ಪರೀಕ್ಷೆ ಅಂತಲೇ ಹೇಳ್ಬೋದು ಎರಡೂ ತಂಡಕ್ಕೆ. ಸೊ ಈ ಅಗ್ನಿ ಪರೀಕ್ಷೆ ಇರೋದ್ರಿಂದ ಆ್ಯಂಡ್ ಹೋಮ್ ಗ್ರೌಂಡ್ ಅಡ್ವಾಂಟೇಜ್ ಇರೋದ್ರಿಂದ ಸೊ ಮುಂಬೈ ತಂಡಕ್ಕೆ ಬಹಳಷ್ಟು ಅಡ್ವಾಂಟೇಜ್ ದ್ಯಾನ್ SRH ಅಂತೀವಿ. ಹೋಮ್ ಗ್ರೌಂಡ್ ಅನ್ನೋಕ್ಕಿಂತ ಕಳೆದ RCB ಜೊತೆ ಆಗಲಿ ಚೆನ್ನೈ ಜೊತೆ ಆಗಲಿ ಹೋಮ್ ಗ್ರೌಂಡ್ ಅಂತಲೇ ಆಡಿದರು ಬಟ್ ಮುಂಬೈದವರು. ಬಟ್ ಏನು ಮಾಡೋದು, ಅವ್ರದಲ್ಲಿ ಯಾಕೋ ಪ್ಲೇಯರ್ಸ್ಗಳೇ ಫಾರ್ಮಲ್ಲಿ ಕಾಣ್ತಾ ಇಲ್ಲ. ಇನ್ನು ಬುಮ್ರಾ ಅಂತೂ ಫುಲ್ ಎಕ್ಸ್ಪೆನ್ಸಿವ್ ಬೌಲರ್ ಆಗಿಬಿಟ್ಟಿದ್ದಾರೆ ಮುಂಬೈ ತಂಡಕ್ಕೆ. ಯಾಕಂದರೆ ಅವರೊಂದು ಶಕ್ತಿ ಅಂತಿದ್ರು, ಬಟ್ ಅವರೇ ಮೊನ್ನೆ ಸಿಕ್ಕಾಪಟ್ಟೆ ರನ್ ಬಿಟ್ಟು ಕೊಟ್ಟಿರುವಂಥದ್ದು. ಇನ್ನು ನೆಕ್ಸ್ಟ್ ರೋಹಿತ್ ಶರ್ಮಾ ಅಂತೂ ಫುಲ್ ಫ್ಲಾಪ್ ಆಗಿಬಿಟ್ಟಿದ್ದಾರೆ. ಅವರು ಫಾರ್ಮಲ್ಲಿ ಕಿಕ್ ಸ್ಟಾರ್ಟೇ ಆಗ್ತಿಲ್ಲ ಆ್ಯಕ್ಚುಲಿ. ಸ್ಟಾರ್ಟಿಂಗ್ ಏನು ಪವರ್ ಪ್ಲೇಲಿ ಒಂದು ಮೊತ್ತವನ್ನು ಗಳಿಸ್ಲಿಕ್ಕೆ ಆಗ್ತಿಲ್ಲ ಅವ್ರ ಹತ್ರ. ಮಿಡಲ್ ಆರ್ಡ್ರು ಸಹಿತ ಅಷ್ಟೊಂದು ಕಳಪೆ ಆಟವನ್ನು ತೋರಿಸ್ತಾ ಇದೆ. ಇನ್ನು ಕ್ಯಾಚ್ಗಳು ಬಿಡೋದಾಗಲಿ ಫೀಲ್ಡಿಂಗ್ ಆಗಲಿ ಸಖತ್ತು ವೀಕ್ ಆಗಿದೆ ಈ ಸಾರಿ ಮುಂಬೈ ತಂಡ ಅಂತಲೇ ಹೇಳ್ಬೋದು. ಬಟ್ ಎಲ್ಲ ಇಂಡಿಯನ್ಸ್ ಪ್ಲೇಯರ್ಸ್ಗಳೇ ಇರೋದು. ಯಾಕೆ ಅಷ್ಟೊಂದು ಮಂಕ್ ಆಗಿದೆಯೋ ತಂಡ ಮುಂಬೈ ತಂಡ ಗೊತ್ತಿಲ್ಲ. ಬಟ್ DCಯಲ್ಲಿರುವಂಥ ಪ್ಲೇಯರ್ಸ್ಗಳು ನೋಡಿದ್ರೆ ಮುಂಬೈ ಈ ಸಾರಿ ಭಾಳ ವೀಕ್ ಅಂತಲೇ ಅನಿಸುತ್ತೆ ಆ್ಯಕ್ಚುಲಿ. ಸೊ SRH ಬ್ಯಾಟ್ಸ್ಮನ್ ಏನಿದ್ದಾರೆ ಅವ್ರಿಗೆ ಯಾರು ಥ್ರೆಟ್ ಆಗಬಹುದು ಮುಂಬೈ ಇಂಡಿಯನ್ಸ್ ಅಂತ? SRH ಅಲ್ಲಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಬ್ಯಾಟಿಂಗು ಹಾಗೇ ಇದೆ, ಬಾಲಿಂಗು ಹಾಗೇ ಇದೆ SRH ತಂಡದ್ದು. ಸೊ ಬ್ಯಾಟ್ಸ್ಮನ್ಗಳೇ ಥ್ರೆಟ್ ಆಗ್ಬೋದು ಮುಂಬೈ ತಂಡಕ್ಕೆ ಅಂತ ನಾನು ಇವತ್ತಿನ ಮ್ಯಾಚಲ್ಲಿ. ಯಾಕಂದರೆ ಅದು ಮೊದಲೇ ಬ್ಯಾಟಿಂಗ್ ಸ್ನೇಹಿ ಪಿಚ್ ಆಗಿರೋದ್ರಿಂದ. ಸೊ ಇವತ್ತು ಒಂದು ಸ್ಟ್ಯಾಂಡರ್ಡ್ ಮೊತ್ತ ಗ್ಯಾರಂಟಿ ಮಾಡ್ತಾರೆ ಇವತ್ತು. ಸೊ ಹಾಗಾದ್ರೆ ಟಾಸ್ ಗೆಲ್ಲೋದು ಮೇನ್ ಬೀಳುತ್ತೆ. ಬಟ್ ಚೇಸಿಂಗ್ ಆಲ್ಮೋಸ್ಟ್ ವೆಂಕಟೇಯಲ್ಲಿ ಗೆದ್ದಿರೋದು ಜಾಸ್ತಿ ವೆಂಕಟೇಯಲ್ಲಿ. ಸೊ ಆ ಒಂದು ಸ್ಟೇಡಿಯಮ್ಮು ಹೇಗೆ ಅಂತಂದರೆ ಮೊದಲಿಗೆ ಬ್ಯಾಟ್ಸ್ಮನ್ಗಳಿಗೆ ಸಾಥ್ ಕೊಡ್ತಾ ಸಡನ್ನಾಗಿ ಬೌಲರ್ಗಳಿಗೆ ಇದಾಗೋದು, ಆ ರೀತಿ ಸ್ವಲ್ಪ ಹಿಂದೆ ಮುಂದೆ ಆಗುತ್ತೆ ಆ ಪಿಚ್ಚು. ಆ ಪಿಚ್ ರಿಪೋರ್ಟ್ ನೋಡಿದ್ರೆ ಹಾಗೆ ಬ್ಯಾಟಿಂಗ್ಗೆ ಬಟ್ ಜಾಸ್ತಿ ಸಾಥ್ ಕೊಡುವಂಥ ಮುಂಬೈ ತಂಡ. ಮುಂಬೈ ಸ್ಟೇಡಿಯಂ ಬಗ್ಗೆ ಮಾತಾಡ್ತಿದ್ದೀವಿ. ಸೊ ಇವತ್ತಿನ ಮ್ಯಾಚ್ ಅಂತೂ ತುಂಬಾನೇ ಒಂದು ಲೆವೆಲ್ ಹೋಪ್ ಜಾಸ್ತಿ ಇದೆ SRH ಮೇಲೆ. ಯಾಕಂದರೆ ಕಳೆದ ಮ್ಯಾಚ್ ಆಡಿದ್ದು ನೋಡಿದ್ರೆ ಇನ್ನೂ ಕಣ್ಣಲ್ಲಿದೆ ಆ್ಯಕ್ಚುಲಿ ಹೇಳ್ಬೇಕಾದ್ರೆ. ಸೊ ಅದೇ ಕಳೆದ ಮ್ಯಾಚು ವಿನ್ ಆಗಿರೋದ್ರಿಂದ ಅದನ್ನೇ ಏನಾದರೂ ತಲೆಯಲ್ಲಿ ಏರಿಸ್ಕೊಂಡು ಇವತ್ತಿನ ಮ್ಯಾಚ್ನ ಈಸಿಯಾಗಿ ತಗೊಂಡ್ಬಿಡ್ತಾರಾ ಅನ್ನೋ ಪ್ರಶ್ನೆನೂ ಕಾಡುತ್ತಲ್ವಾ? ಹಂಗೆ ಹೇಳೋಕ್ ಬರೋದಿಲ್ಲ, ಕೆಲವೊಮ್ಮೆ ಓವರ್ ಕಾನ್ಫಿಡೆನ್ಸ್. ಅಂಡ್ MIಗೆ ತುಂಬಾ ಅನಿವಾರ್ಯ ಅಂಡ್ ಅಗತ್ಯತೆ ಇದೆ ಈ ಮ್ಯಾಚ್ನ ಗೆಲ್ಲೋದು. ಸೊ ಅವರು ಕೂಡ ಬಹಳಷ್ಟು ಸಿದ್ಧತೆನ ಮಾಡ್ಕೊಂಡು ಬಂದಿರ್ತಾರೆ ಇವತ್ತಿನ ಮ್ಯಾಚ್ಗೆ. ಸೊ ಗೆಲ್ಲೇಬೇಕು ಅನ್ನುವಂಥದ್ದು ಇರುತ್ತೆ. ಆ್ಯಂಡ್ ಹೋಮ್ ಗ್ರೌಂಡ್ ಆಗಿರೋದ್ರಿಂದ ಏನಿದ್ದಾರೆ ಬರೋರು ನೋಡೋರು ಏನಿದ್ದಾರೆ, ಸೊ ಅವರ ಎನ್ಕರೇಜ್ಮೆಂಟು ಕೂಡ ತುಂಬಾ ಜಾಸ್ತಿ ಇರುತ್ತೆ ಮುಂಬೈ ಇಂಡಿಯನ್ಸ್. ಸೂರ್ಯಕುಮಾರ್ ಯಾದವ್ ಸಹಿತ ಅಷ್ಟೊಂದು ಹೇಳ್ಕೊಳ್ಳೋಗೆ ಆಡ್ತಾ ಇಲ್ಲ. ಸೂರ್ಯಕುಮಾರ್ ಯಾದವ್ ಬ್ಯಾಟಿಂಗ್ ಅಂದರೆ 360 ಆ್ಯಂಗಲ್ ಹೊಡಿತಾರೆ ಅಂತೆಲ್ಲ ಇತ್ತು ಮಾತು. ಬಟ್ ಅದು ಉಲ್ಟಾ ಆಗ್ತಾ ಇದೆ ಯಾಕೋ ಈಗ ಮುಂಬೈ ತಂಡದಲ್ಲಿ. ಅವ್ರ ಬ್ಯಾಟಿಂಗೇ ಯಾಕೋ ಒಂದು ಟೈಪು ಕಳಪೆ ಅನ್ನಿಸ್ತಾ ಇದೆ. ಇನ್ನು SRH ಅಲ್ಲಿ ನೋಡೋದಾದರೆ ಪ್ಯಾಟ್ ಕಮಿನ್ಸ್ ಅವ್ರ ಬೌಲಿಂಗ್ ಸಖತ್ತಾಗಿದೆ.
ಹೌದು. ಅವರು ಸಹಿತ ಸೇಮ್ ಮಿಚೆಲ್ ಸ್ಟಾರ್ಕ್ ಅವರ ರೀತಿನೇ ಬೌಲಿಂಗ್ ಆಗ್ತಾರೆ, ಅಷ್ಟೇ ಅಗ್ರೆಸಿವ್ನೆಸ್ ಆಗಿ ಆಡ್ತಾರೆ. ಸೊ ಕಳೆದ ಮ್ಯಾಚಲ್ಲಿ ಆಸ್ಟ್ರೇಲಿಯನ್ಸ್ ಜಗಳ ಆಡಿರುವಂಥದ್ದನ್ನು ಮಾತಾಡಬೇಕಾಗುತ್ತೆ. ಟ್ರಾವಿಸ್ ಹೆಡ್ಡು ಮತ್ತು ಪಂಜಾಬಲ್ಲಿರುವಂಥ ಪ್ಲೇಯರ್ಸ್ ಮ್ಯಾಕ್ಸ್ವೆಲ್ಲು ಮತ್ತು ಸ್ಟೋಯ್ನಿಸು ಸ್ವಲ್ಪ ನಡುವೇನೋ ಜಗಳ ಆಯಿತು ಮೊನ್ನೆ. ಸೊ ಆಸ್ಟ್ರೇಲಿಯನ್ ಪ್ಲೇಯರ್ಸ್ಗಳೇ ಜಗಳ ಆಡ್ಲಿಕ್ತಿದ್ದಾರೆ ಅಂದರೆ ಅವರು ಇಂಡಿಯನ್ ಟೀಮ್ಗಳಿಗೆ ಎಷ್ಟು ಫೋಕಸ್ ಮಾಡಿರ್ಬೋದು ಅಂತ. ತಮ್ಮ ತಂಡ SRH ನಮ್ಮ ತಂಡ, ನಾವು ಹೈದರಾಬಾದಿಯನ್ಸೇ ಅನ್ಕೊಂಡ್ಬಿಟ್ಟವನೇ ಏನೋ ಟ್ರಾವಿಸ್ ಹೆಡ್, ಗೊತ್ತಿಲ್ಲ. ಸೊ ಹಾಗೆ ಅನ್ಕೊಂಡಿರ್ತಾರೆ ಈಗ ತಂಡದಲ್ಲಿ ಯಾವುದೋ ಒಂದು ತಂಡದಲ್ಲಿ ಆಡ್ತಾರೆ ಅಂದ ತಕ್ಷಣ ಅದು ನಮ್ಮ ತಂಡನೇ ಅನ್ನುವಂಥದ್ದು ಇದ್ದೇ ಇರುತ್ತಲ್ಲ. ಸಖತ್ತಾಗಿ IPL ಅಂತೂ ನನಗೆ ಖುಷಿ ಆಗಿದ್ದೆ. ಅದು ಸ್ವಂತ ತಮ್ಮ ನೆಲದ ಆಟಗಾರರು ಎಲ್ಲರೂ ಆಸ್ಟ್ರೇಲಿಯಾ ಪ್ಲೇಯರ್ಸ್ಗಳೇ ಆ ತಂಡನ ಮರೆತು ಇನ್ನೊಬ್ಬ ಪ್ಲೇಯರ್ಗಳ ಜಗಳ ಆಡ್ತಿದ್ದಾರೆ ಅಂತಂದಾಗ ಅವರು ಆ ತಂಡಕ್ಕೆ ತಂಡಕ್ಕೋಸ್ಕರ ಜಗಳ ಆಡ್ತಿದ್ದಾರೆ ಅಂದ್ರೆ ದಟ್ ಇಸ್ IPL ಅಲ್ಲಿ ಮತ್ತೊಂದು ಏನೋ ಹೊಸ ಸುನಾಮಿ ಅಂತಾನೆ ಹೇಳ್ಬೋದು ಇದು ಆಕ್ಚುಲಿ. ಹೌದು ಹೌದು. ಸೊ ಇವತ್ತು ಕೂಡ ಒಂದು ರೋಚಕವಾದಂತಹ ಪಂದ್ಯನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. MI ವರ್ಸಸ್ ಏನು SRH ಮ್ಯಾಚ್ ಅಲ್ಲಿ ಆಕ್ಚುಲಿ ಬುಮ್ರಾ ಒಬ್ರು ಕ್ಲಿಕ್ ಆದ್ರೆ ಸಾಕು ಮುಂಬೈ ತಂಡಕ್ಕೆ. ಬಟ್ ಅವರೇ ಒಂದು ಸ್ವಲ್ಪ ಎಕ್ಸ್ಪೆನ್ಸಿವ್. ಬಟ್ ಬುಮ್ರಾ ಬಗ್ಗೆ ಬಹಳಷ್ಟು ಮಾತುಕತೆ ಕೂಡ ಇದೆ ಅಲ್ವಾ. ಸೊ ಯಾವುದೇ ಇಂಟರ್ನ್ಯಾಷನಲ್ ಪ್ಲೇಯರು ಕೂಡ ಯಾವ ಬೌಲರ್ಗೆ ಹೆದರ್ತೀರಾ ಅಂದ ತಕ್ಷಣ ಅದು ಬುಮ್ರಾ ಅವ್ರ ಹೆಸರು. ಬಟ್ ಅದು ಉಲ್ಟಾ ಮಾಡಿದ್ರಲ್ಲ ಮೊನ್ನೆ DC ಅಲ್ಲಿ ಕರುಣ್ ನಾಯರ್ ಅವರು ಬುಮ್ರಾ ಅವ್ರಿಗೆ ಸಖತ್ತಾಗೆ ಬ್ಯಾಟಿಂಗ್ ಆಡಿದ್ರು. ಅದು ನಮ್ಮ ಕನ್ನಡಿಗ ಕರುಣ್ ನಾಯರ್ ಅವರು ಬುಮ್ರಾ ಬೌಲಿಂಗ್ಗೆ ಆ ರೀತಿ ಚಚ್ಚಿದ್ದಾರೆ ಅಂತಂದ್ರೆ ನಿಜಕ್ಕೂ ಗ್ರೇಟೇ. ವರ್ಲ್ಡ್ ಕ್ಲಾಸ್ ಬೌಲರ್ ಆಕ್ಚುಲಿ ಬುಮ್ರಾ, ಅಂತವ್ರಿಗೇನೆ ಕರುಣ್ ನಾಯರ್ ಬಾರಿಸ್ತಾರೆ ಅಂದ್ರೆ ಮೇ ಬಿ ದಟ್ ಡೇ ವಾಸ್ ನಾಟ್ ಬುಮ್ರಾಸ್ ಡೇ, ಇವತ್ತು ಬುಮ್ರಾ ಡೇ ಆಗಬಹುದಲ್ವಾ, ಇವತ್ತು ಆಗಬಹುದು ಅಂತ ಹೋಪ್ ಇದೆ. ಬಟ್ ಓಕೆ, ಕಾರ್ಯಕ್ರಮ ಮುಗಿಸಕ್ಕಿಂತ ಮುಂಚೆ ಕೇಳ್ಬೇಡ, ನಿಮ್ ಪ್ರೆಡಿಕ್ಷನ್ ಪ್ರಕಾರ ಇವತ್ತು ಯಾವ ಟೀಮ್ ವಿನ್ ಆಗುತ್ತೆ, ಯಾವ್ದು ಆಗ್ಬೇಕು? ನನ್ಗಂತೂ ಇವತ್ತು SRH ಅನ್ಸುತ್ತೆ. SRH ತುಂಬಾ ಸ್ಟ್ರಾಂಗ್. ನನಗೇನೋ ಇವತ್ತು ಮುಂಬೈ ಇಂಡಿಯನ್ಸ್ ತುಂಬಾ ಜಾಸ್ತಿ ಏನ್ ಹೇಳ್ತಾರೆ ಸಿದ್ಧತೆಯಲ್ಲಿ ಬಂದಿರ್ತಾರೆ. ಸೊ ಮೇ ಬಿ ಮುಂಬೈ ಇಂಡಿಯನ್ಸ್ ವಿನ್ ಆಗ್ಬೋದು ಅಂತ ನಾನು. ಬಟ್ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗಿರುತ್ತಲ್ಲ SRH ದು, ಯಾಕಂದ್ರೆ ಕಳೆದ ಅಂತ ಚೇಸಿಂಗ್ ಮಾಡಿದ್ದೇವೆ, ಇನ್ನು ಮುಂಬೈ ಯಾವ ಲೆಕ್ಕ ಅನ್ನೋ ಲೆವೆಲ್ಗೂ ಆಟ ಆಡ್ಬೋದು. ಕಾನ್ಫಿಡೆನ್ಸ್ ಓವರ್ ಕಾನ್ಫಿಡೆನ್ಸ್ ಆದ್ರೆ ಅನ್ನೋಂಥ ಪ್ರಶ್ನಾರ್ಥಕ ಚಿಹ್ನೆ ಕೂಡ ಇದೆ. ಸೊ ನೋಡೋಣ ಇವತ್ತಿನ ಇಂಟ್ರೆಸ್ಟಿಂಗ್ ಮ್ಯಾಚ್, ಬಿಕಾಸ್ ಆಡ್ತಾ ಇರೋದು ಎರಡು ಬಲಿಷ್ಠವಾದಂತಹ ತಂಡಗಳು. ಯಾಕೆ ಅಂದ್ರೆ MI 5 ಬಾರಿ ಕಪ್ಪನ್ನ ತನ್ನದಾಗಿಸ್ಕೊಂಡಂತಹ ತಂಡ, ಬಟ್ ಈ ಸಲ ಆ ರೀತಿಯಾದಂತಹ ಪ್ರದರ್ಶನ ನೀಡ್ತಾ ಇಲ್ಲ. SRH ಇನ್ನೊಂದು ನಿನ್ನೆ ಮ್ಯಾಚ್ ಒಂದು ನಾವು ಹೇಳೋದು ಮತ್ತೆ 4 ವರ್ಷದ ನಂತರ ಸೂಪರ್ ಓವರ್ ಆಗಿರುವಂತದ್ದು ಹೌದು ನಿನ್ನೆ ಮ್ಯಾಚ್ ಅಲ್ಲಿ. ಸೊ ಏನೋ ಈ ಸಲ IPL ಹೊಸ ಇತಿಹಾಸನ ಕ್ರಿಯೇಟ್ ಮಾಡ್ತಾ ಇದೆ. ಅದೊಂದು ಮತ್ತೆ IPL ಮೇಲೆ ಮತ್ತೆ ಬೆಟ್ಟಿಂಗ್ ಕರಿನೆರಳು ಬಿದ್ದಂಗಿದೆ, ಮತ್ತೆ ಏನೋ ಮಾತುಗಳು ಕೇಳಿ ಬರ್ತಾ ಇದೆ. BCCI ವಾರ್ನಿಂಗ್ ಕೂಡ ಕೊಟ್ಟಿರುವಂತದ್ದು. ಸೊ ಮತ್ತೆ IPL ಅಲ್ಲಿ ಸ್ವಲ್ಪ ವಾಸನೆ ಬರ್ತಾ ಇದೆ ಬೆಟ್ಟಿಂಗ್ದು. ನೋಡ್ಬೇಕು ಅದೇನಾಗುತ್ತೆ ಅಂತ. ಸೊ BCCI ಕೂಡ ಒಳ್ಳೆ ಆದಂತಹ ಕ್ರಮಗಳನ್ನ ತಗೊಳುತ್ತೆ. ಸೊ ನೋಡೋಣ ಇವತ್ತಿನ ಮ್ಯಾಚ್ ಹೇಗಿರುತ್ತೆ ಅಂತ. ಇವತ್ತಿನ ಮ್ಯಾಚ್ MI ಅವ್ರಿಗೆ ಮಾಡು ಇಲ್ಲವೇ ಮಡಿತಾರಾನೆ, ಬಿಕಾಸ್ ವಿನ್ ಆಗ್ಲೇಬೇಕಾದಂತಹದ್ದು ಇದ್ದೇ ಇದೆ. ಬಿಕಾಸ್ MI ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇದ್ದಾರೆ. ಅಂಡ್ SRH ಬಗ್ಗೆ ಹೇಳ್ಬೇಕಾದ್ರೆ ಹಿಂದಿನ ಮ್ಯಾಚು ವಿನ್ ಆಗಿದೆ. ಸೊ ಈ ಮ್ಯಾಚು ವಿನ್ ಆದ್ರೆ ಅದೊಂಥರ ಸೂಪರ್ ಧಮಾಕ ಫಾರ್ ದ ಫ್ಯಾನ್ಸ್ ಅಂತ ಹೇಳ್ಬೋದು. ಸೊ ನಿಮ್ಮ ಪ್ರಿಡಿಕ್ಷನ್ ಏನಿದೆ, ಯಾರು ವಿನ್ ಆಗಬೇಕು ಅನ್ನೋದನ್ನ ನೀವು ಕಮೆಂಟ್ಸ್ ಮುಖಾಂತರ ನಮಗೆ ತಿಳಿಸಬಹುದು. ಮತ್ತೆ ನಾವು ಸಿಗ್ತೀವಿ ಮುಂದಿನ IPL ಚಿಂಗಾಲಲ ಕಾರ್ಯಕ್ರಮದಲ್ಲಿ. ಅಂಟಿಲ್ ದೆನ್ ಆದರ್ಶಿನಿ ಅಲಾಂಗ್ ವಿತ್ ಕಾರ್ತಿಕ್ ಸೈನಿಂಗ್ ಆಫ್. ನಮಸ್ಕಾರ.